ಅಂದ್ರೆ ಈ ಆಯಿಲ್ ನಾವು ತಯಾರು ಮಾಡೋದು 108 ತರ ಗಿಡಮೂಲಿಕೆ ನ್ಯಾಚುರಲ್ ಆಗಿ ನಾವು ಮಾಡೋದು ಸರ್. ಇದರಿಂದ ಎಲ್ಲರಿಗೆ ರಿಸಲ್ಟ್ ಬಂದೇ ಬರುತ್ತೆ ಸರ್. 100% ಗ್ಯಾರಂಟಿ ಇದೆ. ಇದ್ರಲ್ಲಿ ಯಾವ್ದು ಫೇಕು, ಯಾವ್ದು ಒರಿಜಿನಲ್ಲು, ಡ್ಯೂಪ್ಲಿಕೇಟ್ ಯಾವುದು, ಇವೆಲ್ಲ ತಲೆ ಹಾಳಾಗುವಷ್ಟು ಜನ ತಲೆ ಹುಳ ಬಿಟ್ಕೊಂಡ್ಬಿಟ್ಟಿದ್ದಾರೆ ಸರ್. ಅಮೆಝಾನ್, ಫ್ಲಿಪ್ಕಾರ್ಟ್ ಅಲ್ಲಿ 499, 599ಗೆ ಆದಿವಾಸಿ ಹರ್ಬಲ್ ಹೇರ್ ವಿಡಿಯೋಗೆಲ್ಲ ನಮ್ದು ಇರ್ತದೆ. ವಿಡಿಯೋ ಎಲ್ಲ ನಮ್ದೇ, ಫೇಸ್ ನಮ್ದೇ, ಎಲ್ಲ ನಮ್ದೇ ಇರುತ್ತೆ. ಆಯಿಲ್ ಬಾಟಲ್ ಮೇಲೆ ನಮ್ದೇ ಫೋಟೋ ಇರುತ್ತೆ. ಬಟ್ ಆ ಆಯಿಲ್ ರಾಜಸ್ಥಾನದಿಂದ ಬರ್ತಾ ಇದೆ ಸರ್. ಆನ್ಲೈನ್ ನಲ್ಲಿ ಸಿಗೋದಿಲ್ಲ. ಅಮೆಝಾನ್ಗೆ ಹೋಗಿ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡಿ, ಈ ಲಿಂಕ್ ಕ್ಲಿಕ್ ಮಾಡಿದ್ರೆ ಆದಿವಾಸಿ ಹೇರ್ ಆಯಿಲ್ ತರಿಸ್ಕೋಬಹುದು, ಆರ್ಡರ್ ಮಾಡಿ. ಅವೆಲ್ಲ ಸುಳ್ಳು. ಡ್ಯಾಂಡ್ರಫ್ ಇದ್ರೇನು ಒಂದು 5-6 ದಿನ ಡೈಲಿ ಅಪ್ಲೈ ಮಾಡ್ಲಿ, ಡ್ಯಾಂಡ್ರಫ್ನು ಹೋಗುತ್ತೆ. ಎಷ್ಟೊತ್ತು ಹಚ್ಚಿಡ್ಬೇಕು ಸರ್ ಇದನ್ನ? ಸರ್ ಇದು ನೈಟ್ ಅಪ್ಲೈ ಮಾಡಬೇಕು. ಕೂದಲು ಬೇರೆ ಬುಡಕ್ಕೆ ಮಸಾಜ್ ಮಾಡಬೇಕು. ರಾತ್ರಿ ಹಚ್ಕೊಳ್ಳೋದು, ಬೆಳಿಗ್ಗೆ ತಲೆ ಸ್ನಾನ ಮಾಡೋದು. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಶ್ರೀ ಆದಿಕೇಶ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್, ಭೃಂಗ ಮೂಲಕ ಹೇರ್ ಗ್ರೋತ್ ಆಯಿಲ್. ಇತ್ತೀಚಿನ ದಿನಗಳಲ್ಲಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ನೋಡ್ತಾ ಇದ್ದೀವಿ. ಈ ಹಕ್ಕಿ ಪಿಕ್ಕಿ ಹೇರ್ ಆಯಿಲ್, ಆದಿವಾಸಿ ಹೇರ್ ಆಯಿಲ್ ಅಂತ ಹೇಳಿ ಸಾಕಷ್ಟು ಜನ ಪ್ರಮೋಟ್ ಮಾಡೋದನ್ನ ಬಾಲಿವುಡ್ ಇಂದ ಹಿಡಿದು ಸ್ಯಾಂಡಲ್ವುಡ್ ತನಕ, ಸೀರಿಯಲ್ ಆರ್ಟಿಸ್ಟ್ ತನಕ, ಸೋಷಿಯಲ್ ಮೀಡಿಯಾ ಸ್ಟಾರ್ಗಳ ತನಕ ಪ್ರತಿಯೊಬ್ಬರು ಪ್ರಮೋಟ್ ಮಾಡ್ತಾ ಇದ್ದಾರೆ. ಆದ್ರೆ ಏನಿದು ಹೇರ್ ಆಯಿಲ್, ಹೆಂಗ್ ತಯಾರು ಮಾಡ್ತಾರೆ, ಯಾರು ಇವರು? ಇಷ್ಟು ದಿನ ಇರ್ಲಿಲ್ಲ, ಆಲ್ ಆಫ್ ದ ಸಡನ್ ಇವ್ರು ಹೆಂಗೆ ಮೇನ್ ಸ್ಟ್ರೀಮ್ಗೆ ಬಂದ್ರು, ಹೆಂಗ್ ಇವೆಲ್ಲ ಜನಗಳನ್ನ ತಲುಪ್ತಾ ಇದೆ? ಇದ್ರಲ್ಲಿ ಯಾವ್ದು ಫೇಕು, ಯಾವ್ದು ಒರಿಜಿನಲ್ಲು, ಡ್ಯೂಪ್ಲಿಕೇಟ್ ಯಾವುದು, ಇವೆಲ್ಲ ತಲೆ ಹಾಳಾಗುವಷ್ಟು ಜನ ತಲೆ ಹುಳ ಬಿಟ್ಕೊಂಡ್ಬಿಟ್ಟಿದ್ದಾರೆ. ಇತ್ತೀಚೆಗೆ ನಾನೇ ಯಾವುದೋ ಒಂದು ವಿಡಿಯೋ ಮಾಡಿದಾಗ ನನಗೆ ಫೋನ್ ಮಾಡೋದು, ಸರ್ ಇದೇನಾ ಸರ್, ಅದು ಬರುತ್ತಾ ಸರ್, ಆದಿವಾಸಿ ಹೇರ್ ಆಯಿಲ್ ಅಂದ್ರೆ ಏನು ಸರ್, ಹಕ್ಕಿ ಪಿಕ್ಕಿ ಅಂದ್ರೆ ಏನು ಸರ್, ಕ್ವಶನ್ ಮೇಲೆ ಕ್ವಶನ್. ಇದೆಲ್ಲ ಆದಾಗ ನನ್ಗನ್ನಿಸ್ತು, ಇಲ್ಲ ಇವ್ರನ್ನ ಕರೆದು ಕರೆಕ್ಟಾಗಿ ಅದೇನು ಎಂತ ಅಂತ ಕೇಳಿದ್ರೇನೆ ಇದಕ್ಕೆಲ್ಲ ಉತ್ತರ ಸಿಗೋದು ಅಂತ. ಹಾಗಾಗಿ ನನ್ನ ಜೊತೆಗೆ ಈಗ ಹುಣಸೂರಿನಿಂದ ನೇರವಾಗಿ ಶ್ರೀ ಆದಿಕೇಶ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ ಇದರ ಪ್ರಮುಖರಾದಂತ ಇಬ್ಬರನ್ನ ಕರ್ಕೊಂಡ್ಬಂದು ನಾನು ಕೂರಿಸ್ಕೊಂಡಿದ್ದೀನಿ. ಒಬ್ರು ಗುರುಮೂರ್ತಿ, ಮತ್ತೊಬ್ರು ಸುಜಿತ್ ಅಂತ. ಅವ್ರ ಹತ್ರ ಮಾತಾಡ್ತಾ ಹೋಗ್ತೀನಿ. ಗುರುಮೂರ್ತಿ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸುಜಿತ್ ಅವರೇ ತಮಗೂ ಸ್ವಾಗತ. ಗುರುಮೂರ್ತಿ ಅವರೇ, ನೀವ್ ಹೇಳಿ, ಏನಿದು ಆದಿವಾಸಿ ಹೇರ್ ಆಯಿಲ್? ಸರ್ ಇದಂದ್ರೆ ನಾವು ಗಿಡಮೂಲಿಕೆ ಎಲ್ಲ ತಗೊಬಂದು 108 ತರ ಗಿಡಮೂಲಿಕೆನ ಎಣ್ಣೆಗೆ ಹಾಕ್ಬಿಟ್ಟು ತಯಾರು ಮಾಡ್ತೀವಿ ಸರ್. ಏನ್ ಎಣ್ಣೆಗೆ ಹಾಕ್ತೀರಿ? ಇದು ಕೊಕೊನೆಟ್ ಆಯಿಲ್ ಬರುತ್ತೆ ಸರ್, ಬಾದಾಮ್ ಆಯಿಲ್, ಇದೇ ತರ 4 ತರ ಆಯಿಲ್ನ ನಾವು ಗಿಡಮೂಲಿಕೆಯಲ್ಲಿ ಹಾಕ್ಬಿಟ್ಟು ನಾವು ತಯಾರು ಮಾಡೋದು ಎಣ್ಣೆಗೆ. ಈ ಎಣ್ಣೆ ಯೂಸ್ ಮಾಡಿದ್ರೆ ತಲೆ ಕೂದಲು ಉದುರೋದಕ್ಕೆ ಸ್ಟಾಪ್ ಆಗುತ್ತೆ, ಕೂದಲು ಗಟ್ಟಿ ಮಂದವಾಗಿರುತ್ತೆ ಸರ್. ಇದ್ರಿಗೆ ಏನಾದರೂ ಡೌಟ್ ಇದ್ರೂ ನಮಗೆ ವಿಡಿಯೋ ಕಾಲ್ ಮಾಡಿ ನೋಡ್ಬೋದು, ಮತ್ತೆ ನಮ್ಮ ಹತ್ರ ಡೈರೆಕ್ಟಾಗಿ ಬಂದು ಪರ್ಚೇಸ್ ಮಾಡಿ ತಗೋಬೋದು ಸರ್. 100% ನಾವು ಗ್ಯಾರಂಟಿ ಕೊಡ್ತೀವಿ ಸರ್. 20 ದಿನದಲ್ಲಿ ನಿಮಗೆ ಹೇರ್ ಫಾಲ್ ಕಂಟ್ರೋಲ್ ಆಗಲಿಲ್ಲ ಅಂದ್ರೆ ರೀಫಂಡ್ ನಾವು ಮಾಡ್ತೀವಿ ಸರ್. 20 ದಿನದಲ್ಲಿ ಗ್ಯಾರಂಟಿ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಸರ್. ಈಗ ಸುಮಾರು ಸಲ ನಾವು ಪೋಸ್ಟ್ಗಳೆಲ್ಲ ನೋಡಿದೀವಿ. ಈಗ ಈ ಹೇರ್ ಆಯಿಲ್ ಹಾಕ್ಬಿಟ್ಟು ಫುಲ್ ಬೊಕ್ಕ ತಲೆ ಇರುತ್ತೆ, ಖಾಲಿ ತಲೆ, ಅವರಿಗೆ ಕೂದಲು ಬರ್ಸ್ಬಿಡಿ ನೋಡೋಣ, ಅವ್ರಿಗೆ ಚಾಲೆಂಜ್ ಮಾಡ್ರಿ ನೋಡೋಣ ಅಂತ ಹೇಳ್ತಾರೆ. ಅಂತವ್ರಿಗೆಲ್ಲ ಕೂದಲು ಬರುತ್ತೆ ನೀವು ಹೇಳೋ ಸರ್? ಕೂದಲು ಬೇರ್ಗಳಿರ್ಬೇಕು, ರೂಟ್ಸ್ಗಳಿರ್ಬೇಕು. ಕೂದಲು ಬೇರ್ಗಳಿಲ್ಲ ಅಂತ ಅಲ್ಲಿ ಬರಲ್ಲ ಸರ್. ಕೂದಲು ಬೇರ್ಗಳಿದೆಯೋ ಅಲ್ಲಿಗೆ ಸಣ್ಣ ಕೂದಲು ಇರುತ್ತಲ್ಲ, ಅದೇ ದಪ್ಪ ಮಂದಾಗಿ ಕೂದಲು ಬೆಳೀತದೆ. ಇರೋ ಕೂದಲು ಉಳಿಸ್ಕೋಬೇಕಂದ್ರೆ ಯೂಸ್ ಮಾಡ್ಬೋದು, ಅಂದ್ರೆ ಇರೋ ಕೂದಲು ಆದ್ರೂ ಉಳ್ಕೊಳ್ಳಿ ಅಂದ್ರೆ ಯೂಸ್ ಮಾಡ್ಬೋದು. 100% ರಿಸಲ್ಟ್ ಬರುತ್ತೆ. ಓಕೆ ಸರ್, ಇದು ಏನು ಅಂದ್ರೆ ಇಷ್ಟು ವರ್ಷ ನಾವು ನೋಡಿಲ್ಲ. ಈಗ ನನಗೆ ಫಾರ್ ಎಕ್ಸಾಂಪಲ್ ನನಗೆ ಬುದ್ಧಿ ಬಂದು ಒಂದಿಷ್ಟು ವರ್ಷ ಆಗಿದೆ ಅಂತ ಅನ್ಕೊಂಡ್ರೆ ನಾವು ಯಾವತ್ತೂ ನೋಡ್ಲೇ ಇಲ್ಲ, ನಾವು ಯಾವತ್ತೂ ಕೇಳಲಿಲ್ಲ. ನಾವು ಯೂಶಲಿ ಹೆಂಗೆ ಅಂತಂದ್ರೆ ಈ ಬೇಲೂರು ರೋಡಲ್ಲಿ ಹೋಗ್ಬೇಕಾದ್ರೆ ಯಾರೋ ರೋಡ್ ಸೈಡಲ್ಲಿ ಮಾಡ್ತಾ ಇರೋದು ನೋಡ್ತಾ ಇದ್ವಿ. ಈಗ ಹುಣಸೂರು ರೋಡಲ್ಲಿ ಹೋಗ್ತಾ ಹಿಂಗೆಲ್ಲ ಸೈಡಲ್ಲಿ ಮಾಡ್ತಾ ಇರೋದು ನೋಡ್ತಾ ಇದ್ವಿ, ಅಷ್ಟೇ ಬಿಟ್ರೆ ಈ ತರ ಅಂದ್ರೆ ಮಾರ್ಕೆಟಿಂಗ್ ಮಾಡಿ ಜನಗಳನ್ನ ತಲುಪಿ ಎಲ್ಲಾ ಕಡೆ. ಇವಾಗ ಮೈಸೂರು ರೋಡಲ್ಲಿ ಹೋಗ್ತಾ ಇದ್ರೆ ಮೈಸೂರು ರೋಡಲ್ಲೂ ಸಾಕಷ್ಟು ಜನ ಇದು ಸ್ಟಾಲ್ಗಳನ್ನೆಲ್ಲ ಹಾಕೊಂಡಿರೋ ನೋಡಿದೀವಿ. ಸೊ ಆಲ್ ಆಫ್ ದ ಸಡನ್ ಈ ಹರ್ಬಲ್ ಹೇರ್ ಆಯಿಲ್, ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ ಮೈನ್ ಸ್ಟ್ರೀಮಿಗೆ ಬರಕ್ಕೆ ಏನ್ ಕಾರಣ ಆಯ್ತು ಸರ್? ಫಸ್ಟ್ ಅಂದ್ರೆ ನಮ್ಮ ತಾತ ಮುನ್ತಾತ ಕಾಲದಿಂದನೂ ಮನೆಗೆ ಹೋಗ್ಬಿಟ್ಟು ಪರ್ಚೇಸ್ ಮಾಡೋದು, ಸೇಲ್ ಮಾಡೋದು ಆ ಥರ ಇತ್ತು ಸರ್. ಇವಾಗ ಎಲ್ಲ ಇದು ಯೂಟ್ಯೂಬ್, ಫೇಸ್ಬುಕ್ ಕಡೆಯಿಂದ ಸ್ವಲ್ಪ ಇಂಪ್ರೂವ್ ಆಗಿದೆ ಸರ್, ಪ್ರಮೋಷನ್ ಆಗಿದೆ. ಇದು ಆಯಿಲ್ ಅಂದ್ರೆ ನಮ್ಮ ತಾತ ಮುನ್ತಾತ ಕಾಲದಿಂದ ಬರ್ತಾ ಇದ್ರು. ಆದ್ರೆ ಅವ್ರಿಗೆ ಏನು ಗೊತ್ತಿರಲಿಲ್ಲ ಜಾಸ್ತಿ. ಏನೋ ಯೂಟ್ಯೂಬರ್ಸ್ ಕಡೆಯಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಸರ್. ಅಂದ್ರೆ ಈ ಆಯಿಲ್ ನಾವು ತಯಾರು ಮಾಡೋದು 108 ತರ ಗಿಡಮೂಲಿಕೆ ನ್ಯಾಚುರಲ್ ಆಗಿ ನಾವು ಮಾಡೋದು ಸರ್. ಇದರಿಂದ ಎಲ್ಲರಿಗೆ ರಿಸಲ್ಟ್ ಬಂದೇ ಬರುತ್ತೆ ಸರ್. 100% ಗ್ಯಾರಂಟಿ ಇದೆ. ಬೇಕಾದ್ರೆ ನಮ್ಮ ಶಾಪ್ಗೆ ಬಂದು ವಿಸಿಟ್ ಮಾಡಿ ನೋಡಿ ತಗೋಬಹುದು ಸರ್. ಸುಜಿತ್ ಅವರೇ, ಇಲ್ಲಿ ತುಂಬಾ ಡ್ಯೂಪ್ಲಿಕೇಟ್ ಪ್ರಾಡಕ್ಟ್ಸ್ ಬರುತ್ತೆ ಅಂತ ಕೇಳಿದ್ವಿ ನಾವು. ಅಂದ್ರೆ ಸಾಕಷ್ಟು ಜನ ಹೇಳ್ತಾರೆ ಫೇಕು, ಕೆಲವು ಕಡೆ ಇದು ಒರಿಜಿನಲ್ ಪ್ರಾಡಕ್ಟೇ ಅಲ್ಲ ಅಂತ. ಏನದ ಫೇಕ್ ಪ್ರಾಡಕ್ಟ್ ಅಂದ್ರೆ? ನಿಮ್ಮ ಊರಿನಲ್ಲೇ ಫೇಕ್ ಮಾಡೋರು ಇದಾರಾ, ಅಥವಾ ಬೇರೆ ಯಾರಾದ್ರೂ ನಿಮ್ಮ ಹೆಸರಿನಲ್ಲಿ ಫೇಕ್ ಮಾಡ್ತಾ ಇದಾರ? ಸರ್ ನಮ್ದು ಅಂದ್ರೆ ನಮ್ಮ ಒಂದು ಕಮ್ಯುನಿಟಿ, ಹಕ್ಕಿ ಪಿಕ್ಕಿ ಕಮ್ಯುನಿಟಿ. ನಮ್ದು ಊರು ಬಂದ್ಬಿಟ್ಟು ಪಕ್ಷಿರಾಜ್ಪುರ. ಇಲ್ಲಿ ನಾವು ಮಾಡ್ತೀವಲ್ಲ, ಇದು ಆದಿವಾಸಿ ಜನಾಂಗ ನಮ್ದು. 1958 ನಮ್ದು
ಇದು ಹಕ್ಕಿ ಪಿಕ್ಕಿ ಜನಾಂಗ ಅಲ್ಲಿ settle ಆಗಿದ್ದು. settle ಆಗಿದೆ. ಮತ್ತೆ ಅವರೇ ನಮ್ಮ ತಾತ ಮುತ್ತಾತ ಕಾಲದಿಂದನೂ ಅದೇ ಮಾಡ್ತಾ ಮಾಡ್ತಾ ನಾವು ಇದಕ್ಕಂತ ಬಂದಿರೋದು. ಇದು ಹಚ್ಚೋರಿಂದ ನಿಮ್ದು ಉದ್ರೋ ಕೂದಲು ಸ್ಟಾಪ್ ಆಗುತ್ತೆ, ಹೊಸ ಕೂದಲು ಬರುತ್ತೆ, ದಪ್ಪ ಮಂದವಾಗಿ ಬರುತ್ತೆ, ಗ್ರೋತ್ ಬರುತ್ತೆ. ಫೇಕ್ ಅಂದ್ರೆ ಫೇಕ್ ಮಾಡೋರು ಯಾರು ಹಾಗಾದ್ರೆ? ಸರ್ ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲಿ ಮೀಶೋ ಇದರಲ್ಲಿ ತುಂಬಾ ಜನ ಆದಿವಾಸಿ ಹೆಸರಲ್ಲಿ ತುಂಬಾ ಫೇಕ್ ನಡೆಸ್ತಾರೆ ಸರ್. ಓಕೆ, ಅದೆಲ್ಲ ರಾಜಸ್ಥಾನ್ ಕಡೆಯಿಂದ ಬರ್ತಾರೆ. ಹೇಗ್ ಫೇಕ್ ಅಂದ್ರೆ ಹೇಗ್ ಮಾಡ್ತಾರೆ ಅಂತ ಹೇಳಿದ್ರೆ ಜನಕ್ಕೆ ಅದು ಅರ್ಥ ಆಗುತ್ತೆ. ಯಾವ ತರ ಫೇಕ್ ಮಾಡ್ತಾರೆ, ಅವ್ರು ಯಾವ್ದು ತಗೋಬಾರ್ದು. ಸರ್ ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲಿ 499 599ಗೆ ಆದಿವಾಸಿ ಹರ್ಬಲ್ ಹೇರ್ ವಿಡಿಯೋಗೆಲ್ಲ ನಮ್ದು ಇರ್ತದೆ. ಹಾ, ವಿಡಿಯೋ ಎಲ್ಲ ನಮ್ದೇ, ಫೇಸ್ ನಮ್ದೇ, ಎಲ್ಲ ನಮ್ದೇ ಇರುತ್ತೆ. ಆಯಿಲ್ ಬಾಟಲ್ ಮೇಲೆ ನಮ್ದೇ ಫೋಟೋ ಇರುತ್ತೆ. ಬಟ್ ಆ ಆಯಿಲು ರಾಜಸ್ಥಾನದಿಂದ ಬರ್ತಾ ಇದೆ ಸರ್. ಬಟ್ ಒರಿಜಿನಲ್ ಅಲ್ಲ. ಒರಿಜಿನಲ್ ಅಲ್ಲ ಸರ್, ಬರೀ ನೀರೇ ಸರ್. ನಮ್ಮ ಅಂಗಡಿದಾಗ ಎಷ್ಟೋ ಕಸ್ಟಮರ್ ಎಲ್ಲ ತಂದು ಕೊಡ್ತಾರೆ ಸರ್ ನಮ್ಗೆ. ಸರ್ ಈ ತರ ನಾವು ಮೋಸ ಹೋಗಿದೀವಿ ಸರ್, ಯೂಸ್ ಮಾಡ್ತಾ ಇದೀವಿ, ಇರೋ ಕೂದಲು ಉದುರೋಗ್ತಾ ಇದೆ ಸರ್. ಆ ತರ ಹೇಳ್ತಾರೆ. ಕೆಮಿಕಲ್ ಇರುತ್ತೆ. ಕೆಮಿಕಲ್ ಅದು ಜಸ್ಟ್ ಕಲರ್ ಆಗ್ಬಿಟ್ಟು ಕೊಡ್ತಾರೆ ಸರ್, ಅದು ನೀರಲ್ಲಿ ಮಿಕ್ಸ್ ಮಾಡಿ. ಅದು ಸಹ ಇದೆ, ನಮ್ಮ ಹತ್ರ ತೋರಿಸ್ತೀವಿ ಸರ್ ನಿಮ್ಗೆ. ಸೊ ಜನಗಳಿಗೆ ಏನ್ ಹೇಳ್ತೀರಾ, ಎಲ್ಲಿ ತಗೋಬೇಕು ಹಾಗಾದ್ರೆ? ನಿಮ್ಮ ಹತ್ರ ಪ್ರಾಡಕ್ಟ್ ತಗೋಬೇಕು, ನಿಮ್ಮ ಹತ್ರ ಇವಾಗ ಆದಿಕೇಶ ಹರ್ಬಲ್ ಹೇರ್ ಆಯಿಲ್ ತಗೋಬೇಕು ಅಂತಂದ್ರೆ ಎಲ್ಲಿ ತಗೋಬೇಕು ಅವರು? ಸರ್ ನೀವು ಪರ್ಚೇಸ್ ಮಾಡ್ಬೇಕಂದ್ರೆ ನಮ್ಮ ವೆಬ್ಸೈಟ್ ಕೂಡ ಕೊಡ್ತೀವಿ, ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಡ್ತೀವಿ, ಡೈರೆಕ್ಟಾಗಿ ಬಂದು ತಗೋಬೋದು. ಇಲ್ಲ ಅಂದರೆ ನೀವು ನಮ್ಮ ಫೋನ್ ಮಾಡಿ ವಾಟ್ಸಪ್ಪಲ್ಲಿ ಲೊಕೇಶನ್ ಕಳಿಸಿ ಅಂತ ಒಂದು ಕಾಲ್ ಮಾಡಿ ನಾವು ಲೊಕೇಶನ್ ಕಳಿಸ್ತೀವಿ. ಡೈರೆಕ್ಟಾಗಿ ನಮ್ಮ ಹತ್ರ ಬಂದು ವಿಸಿಟ್ ಮಾಡಿ ನೋಡಿ ತೊಗೊಂಡು ಹೋಗ್ಬೋದು ಸರ್. ನಾವು ಯಾವ ಥರ ಪ್ರಿಪೇರ್ ಮಾಡ್ತೀವಿ, ಆಯಿಲ್ನ ಯಾವ ಥರ ಮಾಡ್ತೀವಿ ಅದು ಕೂಡ ಅವ್ರಿಗೆ ಮುಂದೆ ನಾವು ತೋರಿಸ್ತೀವಿ ಸರ್. ಅಲ್ಲೇ ಆಲ್ರೆಡಿ ನಾವು ಮಾಡ್ತಾ ಇರ್ತೀವಿ. ಪ್ರೊಡಕ್ಷನ್ ಎಲ್ಲಿ ಮಾಡ್ತಿರೋ ಅಲ್ಲೇ ಬಂದು ಖುದ್ದಾಗಿ ನೋಡಿ ಅವ್ರಲ್ಲಿ ಪರ್ಚೇಸ್ ಮಾಡೋಕ್ಕೂ ಅವಕಾಶ ಇದೆ. ಅಟ್ ದ ಸೇಮ್ ಟೈಮ್ ನೀವು ಫೋನ್ ಮಾಡಿದ್ರೆ ಹೋಮ್ ಡೆಲಿವರಿ ನೀವೇ ಕೊಡ್ತೀರಾ. ಆನ್ಲೈನ್ ಅಲ್ಲೇ ನೀವು ಅವೈಲೇಬಲ್ ಇಲ್ವಾ? ಇಲ್ಲ ಸರ್, ಇಲ್ಲ ಸರ್. ಯಾವುದೇ ಅಮೆಝಾನ್ ಫ್ಲಿಪ್ಕಾರ್ಟ್ ನಲ್ಲಿ ಈ ಪ್ರಾಡಕ್ಟ್ ಸಿಗೋದಿಲ್ಲ. ಒಂದು ನೆನಪಿನಲ್ಲಿ ಇಟ್ಕೊಳ್ಳಿ, ಸಾಕಷ್ಟು ಜನ ಇನ್ಸ್ಟಾಗ್ರಾಮ್ ನಲ್ಲಿ, ಫೇಸ್ಬುಕ್ ನಲ್ಲಿ, ಬೇರೆ ಬೇರೆ ಏನು ಸೋಷಿಯಲ್ ಮೀಡಿಯಾಗಳಲ್ಲಿ ಇವರದ್ದೇ ಫೋಟೋ ಇರುತ್ತೆ, ಇವರದ್ದೇ ಬಾಟ್ಲ್ ಅನ್ನೋ ತರ ಇರುತ್ತೆ. ಮೋರ್ ಓವರ್ ಏನು ಅಂತಂದ್ರೆ ಇವ್ರದೊಂದು ಪರ್ಟಿಕ್ಯುಲರ್ ಸೈಜ್ ಇದೆ. ಯಾವ ಸೈಜ್ ಇದು? ಎಷ್ಟು ಲೀಟರ್ ಬರುತ್ತಿದ್ದು? 500 ml. ನಿಮ್ದು 500 ml ಬಿಟ್ರೆ ಬೇರೆ ಬರಲ್ಲ. ಬೇರೆ ಬರಲ್ಲ ಸರ್. ನೋಡಿ, ಯೂಶಲಿ ಏನಾಗುತ್ತೆ ಸೋಷಿಯಲ್ ಮೀಡಿಯಾಗಳಲ್ಲಿ 500 ml, 1 ಲೀಟ್ರು, 250 ml ಅಂತೆಲ್ಲ ಬೇರೆ ಬೇರೆ ತೋರಿಸ್ತಾರೆ. ಅವೆಲ್ಲ ಏನೂ ಬರಲ್ಲ. ಈ ಬಾಟ್ಲ್ ಏನಿದೆ ಇವರು ಕೇವಲ 500 ml ಮಾತ್ರ ಮಾಡೋದು. 500 ml ಬಾಟ್ಲ್ ಏನಿದೆ ಇದು ಯಾವುದೇ ಕಾರಣಕ್ಕೂ ಯಾವುದೇ ಆನ್ಲೈನ್ ನಲ್ಲಿ ಸಿಗೋದಿಲ್ಲ. ಅಮೆಝಾನ್ಗೆ ಹೋಗಿ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡಿ, ಈ ಲಿಂಕ್ ಕ್ಲಿಕ್ ಮಾಡಿದ್ರೆ ಆದಿವಾಸಿ ಹೇರ್ ಆಯಿಲ್ ತರಿಸ್ಕೋಬಹುದು, ಆರ್ಡರ್ ಮಾಡಿ. ಅವೆಲ್ಲ ಸುಳ್ಳು. ಕರೆಕ್ಟಾ ಸರ್? ಹೌದು ಸರ್, ಹೌದು. ಎಸ್ ಸರ್. ಈಗ 108 ಗಿಡಮೂಲಿಕೆಗಳನ್ನು ಹಾಕ್ತಿದ್ದೀವಿ ಅಂತ ಹೇಳಿದ್ರಿ. ಎಲ್ಲಿಂದ ತರ್ತೀವಿ ಸರ್ 108 ಗಿಡಮೂಲಿಕೆ? ಗಿಡಮೂಲಿಕೆ ಅಂದ್ರೆ ನಮ್ಮ ನಾಗರಹೊಳೆ ಅಂದ್ರೆ ಕಾಡಲ್ಲಿ ಹೋಗಕ್ಕೆ ಯಾರಿಗೂ ಬಿಡಲ್ಲ ಸರ್. ಪರ್ಮಿಷನ್ ಇಲ್ಲ. ಅಂದ್ರೆ ನಮ್ಗೆ ಎಲ್ಲೆಲ್ಲಿ ಸಿಗ್ತದೆ ಹಸಿದು ಗಿಡಮೂಲಿಕೆ ಎಲ್ಲೆಲ್ಲಿ ಸಿಗ್ತದೆ ನಾವೆಲ್ಲ ಕಲೆಕ್ಟ್ ಮಾಡ್ತೀವಿ. ಮತ್ತೆ ಮಳೆಗಾಲದಲ್ಲಿ ಸಿಗುತ್ತೆ ಸರ್ ಗಿಡಮೂಲಿಕೆಗಳು, ಅದನ್ನ ನಾವು ತಗೊಬಂದು ಒಣಗಿಸ್ಕೋತೀವಿ ಸರ್. ಮತ್ತೆ ಕೇರಳದಿಂದನೂ ಬರುತ್ತೆ ಸ್ವಲ್ಪ ಗಿಡಮೂಲಿಕೆ. ಎಷ್ಟು ಗಿಡಮೂಲಿಕೆ ನಾವು ಅಂದ್ರೆ 108 ತರ ಗಿಡಮೂಲಿಕೆನ ಕಲೆಕ್ಟ್ ಮಾಡಿ ಒಂದು ಟೈಮ್ ಮಾಡ್ಬೇಕಂದ್ರೆ ಒಂದು 10 ದಿನ ಟೈಮ್ ಹಿಡಿತದೆ ಸರ್. ಒಂದು ಟೈಮ್ ಮಾಡ್ಬೇಕಾದ್ರೆ ನಾವು 2-3 ಟೈಮ್ದು ಆಲ್ರೆಡಿ ನಾವು ಒಂದ್ಸಲಿ ಎಷ್ಟು ಪ್ರೊಡಕ್ಷನ್ ಮಾಡ್ತೀರಾ ಹಂಗಾದ್ರೆ? ಒಂದ್ಸಲಿ ನಾವು ಮಾಡಿದೆ ಸರ್ 300-350 ಆ ಥರ ಬಾಟಲ್ಸ್ ನಾವು ಇದು ಮಾಡ್ತೀವಿ, ರೆಡಿ ಮಾಡ್ತೀವಿ. ಅಂದರೆ ಒಂದು ವಾರಕ್ಕೆ 2 ದಿನ 3 ಟೈಮ್ ಮಾಡ್ತೀವಿ ನಾವು, ಡೈಲಿ ಮಾಡಲ್ಲ ಸರ್. ಅದು ನಮಗೂ ಕಲೆಕ್ಟ್ ಮಾಡಬೇಕಲ್ಲ ಗಿಡಮೂಲಿಕೆ. 108 ಥರ ಗಿಡಮೂಲಿಕೆ ಅಂದರೆ 1-2 ದಿನಕ್ಕೆ ಸಿಗಲ್ಲ ಸರ್. ಅದೆಲ್ಲ ನಾವು ತಗೊಬಂದು ನಾವು ಜೋಡಿಸ್ಕೊಂಡು ಒಟ್ಟಿಗೆ ಆಗ್ಬಿಟ್ಟು ಮಾಡೋದು ಆಯಿಲ್ಗೆ. ಸುಜಿತ್ ಅವರೇ, ನೀವು ನೋಡಿದಂಗೆ ರಿಸಲ್ಟ್ ನಿಮ್ಮ ಹತ್ರ ಆಯಿಲ್ ತಗೊಂಡು ಹಾಕ್ಕೊಂಡು ಸರ್ ನಮ್ಗೆ ತುಂಬ ಹೆಲ್ಪ್ ಆಯಿತು, ತುಂಬ ಚೆನ್ನಾಗಿದೆ ಆಯಿಲು ಅಂತ ಸಾಕಷ್ಟು ಜನ ಹೇಳಿದ್ದೀರಾ? ಹಚ್ಚೋದ್ರಿಂದ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ನಮ್ಮ ಹೆಸರು ಮೇಲೆ ಫ್ರಾಡ್ ಮಾಡ್ತಾ ಇರೋದು. ಅದು 499 buy 1 get 1 ಅಂತ ಹಾಕ್ಬಿಟ್ಟು ಏನೇನೋ ಫೇಕ್ ವೆಬ್ಸೈಟ್ ಹಾಕ್ಬಿಟ್ಟು ಕೆಲವೊಬ್ರು ಫೋಟೋ ಹಾಕ್ಬಿಟ್ಟು ನಮ್ಮ ಹಕ್ಕಿ ಪಿಕ್ಕಿ ಜನಾಂಗ ಅವ್ರು ಫ್ರಾಡ್ ಮಾಡೋದು ಸರ್. ಚಿಕ್ಕ ಬಾಟ್ಲ್ ಕೊಡ್ತಾರೆ ಅವರು, ಅದರಲ್ಲಿ ಏನೋ ನೀರು ತುಂಬಿಟ್ಟು ಕಪ್ ಕಲರ್ ಮಾಡಿ ರಾಜಸ್ಥಾನ್ ಡೆಲ್ಲಿಯಿಂದ ಫ್ರಾಡ್ ಮಾಡ್ತಾ ಇರೋದು ಸರ್. ನಮ್ಮ ಹತ್ರ ಸರ್ ಒಬ್ರು ಒಂದು ಬಾಟ್ಲ್ ತಗೊಂಡೋದ್ರೆ ನೆಕ್ಸ್ಟ್ ಟೈಮ್ ಬಂದಾಗ ಫ್ಯಾಮಿಲಿಗೆ ಕರ್ಕೊಂಡು ತಗೊಂಡು ಹೋಗ್ತಾರೆ. ಬೆಂಗಳೂರಿಂದನೇ ತುಂಬ ಕಸ್ಟಮರ್ ಬರುತ್ತೆ ಸರ್ ನಮ್ಮ ಹತ್ರ. ಬಂದು ತಗೊಂಡು ಹೋಗೋ ಪರ್ಚೇಸ್ ಮಾಡೋರು ಅವ್ರ ಫ್ಯಾಮಿಲಿಗೂ ತಗೋತಾರೆ, ಬೇರೆ ಫ್ರೆಂಡ್ಸ್ಗೂ ಕೊಡಿಸ್ತಾರೆ. ಅವರು 10 ಬಾಟ್ಲ್ 20 ಬಾಟ್ಲ್ ಆ ಥರ ತಗೊಂಡು ಹೋಗ್ತಾರೆ ಸರ್ ನಮ್ಮ ಹತ್ರ. ಓಕೆ. ಸೊ ಇವಾಗ ನೀವು ಸ್ಟೋರ್ಗಳು ನಿಮ್ಮ ಅಲ್ಲಿ ಬಿಟ್ಟು ಬೇರೆ ಸ್ಟೋರ್ಗಳು ಅಂದ್ರೆ ಬೆಂಗಳೂರಿನ ಯಾವುದೋ ಅಂಗಡಿಗಳಲ್ಲಿ, ಮೈಸೂರಿನ ಯಾವುದೋ ಅಂಗಡಿಗಳಲ್ಲಿ, ಮಂಗಳೂರಿನ ಯಾವುದೋ ಅಂಗಡಿಗಳಲ್ಲಿ ಅಥವಾ ಯಾವುದೋ ಮೆಡಿಕಲ್ ಶಾಪ್ಗಳಲ್ಲಿ ಅಲ್ಲೆಲ್ಲ ಸಿಗುತ್ತಾ ನಿಮ್ಮ ಪ್ರಾಡಕ್ಟ್? ಇಲ್ಲ ಸರ್, ಎಲ್ಲಿ ಸಿಕ್ಕಲ್ಲ. ನೀವು ಆರ್ಡರ್ ಮಾಡಿ ನಾವು ಡೆಲಿವರಿ ಕಳಿಸ್ತೀವಿ, ಹೋಮ್ ಡೆಲಿವರಿನೂ ಬರುತ್ತೆ. ನೀವು ಹುಡ್ಕೊಂಡು ಬರೋದು ಬೇಡ, ನಿಮ್ಮ ಹತ್ರ ಇದು ಕೊರಿಯರ್ ಬಾಯ್ನೇ ಹುಡ್ಕೊ ಬರ್ತಾರೆ ಆಯಿಲ್ ತಗೊಂಡು.
ಮತ್ತೆ ಏನಾದ್ರು ಡೌಟ್ ಇದ್ರೆ ನೀವು ಡೈರೆಕ್ಟ್ ಆಗಿ ಬಂದು ನಮ್ಮ ಹತ್ರ ವಿಸಿಟ್ ಮಾಡ್ಬೋದು, ನೋಡ್ಬೋದು ನೀವು. ಕೊರಿಯರ್ ಚಾರ್ಜಸ್? ಕೊರಿಯರ್ ಚಾರ್ಜ್ ಇಲ್ಲ ಸರ್, ಕೊರಿಯರ್ ಚಾರ್ಜ್ ಎಷ್ಟು ಚಾರ್ಜ್ ಮಾಡ್ತೀರಾ ನೀವು ಈಗ ಅರ್ಧ ಲೀಟರ್ ಬಾಟ್ಲಿಗೆ ಇದಕ್ಕೆ? ಸರ್ ಒಂದು ಬಾಟ್ಲಿಗೆ 1500. ಡೆಲಿವರಿ ಚಾರ್ಜ್ ನಾವು ಫ್ರೀಯಾಗಿ ಮಾಡ್ಕೊಡ್ತೀವಿ ಸರ್ ನಮ್ಮ ಕಡೆಯಿಂದ. ಓಕೆ, ಡೆಲಿವರಿ 1500 ರೂಪಾಯಿ ಕೊಟ್ಬಿಟ್ರೆ ಒಂದು ಹೋಮ್ ಡೆಲಿವರಿ ತಗೊಂಡ್ರೆ ಕ್ಯಾಶ್ ಆನ್ ಡೆಲಿವರಿ ನೀವು ಡೆಲಿವರಿ ಮಾಡ್ತೀರಾ, ಅಲ್ಲಿ ಅವ್ರು ದುಡ್ಡು ಕೊಡ್ತಾರೆ, ಕಲೆಕ್ಟ್ ಮಾಡ್ಕೊಂಡು ವಾಪಸ್ ತಗೊಂಡ್ಬರ್ತಾರೆ. ಇದು ಲೆಕ್ಕಾಚಾರ. ಸರ್ ಇವಾಗ ನಾನು ಹೇಳೋದು, ಕೆಲವರು ನಾನು ಕೇಳಿದೀನಿ ನಿಮ್ಮ ಜನಾಂಗದಲ್ಲೇ ಸಾಕಷ್ಟು ಜನ ಕೂದಲನ್ನ ಬಿಟ್ಟು ಅದನ್ನ ಕಟ್ ಮಾಡಿ ಮಾರೋದು ಸಹಿತ ಮಾಡ್ತಾರೆ. ಹೌದು ಸರ್, ಹೌದು. ಸೊ ಇವತ್ತಿಗೂ ಅದಕ್ಕೂ ಸಹಿತ ಈ ಆಯಿಲ್ ಅನ್ನ ಯೂಸ್ ಮಾಡ್ತಾರೆ. ವಾಟ್ ಎಕ್ಸಾಕ್ಟ್ಲಿ ಏನ್ ಮಾಡ್ತಾರೆ ಅದನ್ನ? ಸರ್ ಇದಂದ್ರೆ ಸರ್, ನಾವು ಕೂದಲು ಬೆಳೆಸ್ತೀವಿ, ಕೂದಲನ್ನ ಉದ್ದ ಬೆಳೆಸ್ತೀವಿ. 4-5 ಜನ 1 kg ಆಗುತ್ತೆ. 1 kg ಕೂದಲಿಗೆ ಮಿನಿಮಮ್ ಅಂದ್ರೂ 60-70 ಸಾವಿರ ರೈಟ್ ಇದೆ ಸರ್. 1 kg ಕೂದಲಿಗೆ 1 kg ಕೂದಲಿಗೆ ಎಷ್ಟಿದೆ? 60-70 ಸಾವಿರಕ್ಕಿಂತ ಜಾಸ್ತಿ ಇದೆ. ಈಗ ಇದು ಹಚ್ಚಿದ್ರೆ ಬರುತ್ತಾ ಸರ್ ಉದ್ದ? ನಂಗೆ ಸರ್ 100% ಬರುತ್ತೆ. ಎಷ್ಟು ದಿನಕ್ಕೆ ಬರುತ್ತೆ ಸರ್? 60-70 ಸಾವಿರ ರೂಪಾಯಿ ಮಾಡಕ್ಕೆ ಎಷ್ಟು ದಿನ ಬೇಕು ಸರ್ ನಂಗೆ? ಸರ್ ಇದು 4 ಜನ ಅಂದ್ರೆ ಒಬ್ಬರಿಗೆ 200 ಗ್ರಾಮ್ 250 ಗ್ರಾಮ್ ಇಷ್ಟು ಬೆಳೆಸ್ಬೇಕು ಸರ್. ಇಲ್ಲಿ ನೋಡಿ, ನಾವು ಬೆಳೆಸಿದೀವಿ ಕೂದಲು, ನಾವು ಯೂಸ್ ಮಾಡಿದೀವಿ. ಅಲ್ಲಿ ನೋಡಿ, ಓಹೋ, ಈ ತರ ನಾವು ಕೂದಲು ಬೆಳೆಸ್ತೀವಿ ಸರ್. ಈಗ ಇದು ಎಷ್ಟು ಕೆಜಿ ಇದೆ ಸರ್ ಇದು? ಸರ್ ಇದು ಇಷ್ಟು ಬೆಳಿಬೇಕು ಸರ್, ಇನ್ನೂ ಉದ್ದ ಬೆಳಿಬೇಕು. ಇದು 250 ಗ್ರಾಮ್ ಇಲ್ಲ ಸರ್. ಇದು ಅಂದ್ರೆ 1 kg ಲೆಕ್ಕ ಇರುತ್ತೆ. ಉದ್ದ ಲೆಂತ್ ಆಗಿ ಕೂದಲು ಇರಬೇಕು. ಅದು ಲೆಂತ್ ನೋಡಿ ತೂಕ ಮಾಡಿ ರೈಟ್ ಮಾಡ್ತಾರೆ ಸರ್. ಇದೆಲ್ಲ ತುಂಬಾ ಆಫ್ರಿಕಾ ಕಂಟ್ರಿಗೆ ಹೋಗುತ್ತೆ ಸರ್, ವಿಗ್ ಟೋಪ್ ಮಾಡ್ಲಿಕ್ಕೆ. ಮತ್ತೆ ಇದು ಶೂಟಿಂಗ್ಸ್ ಅವರು ಅದು ಅವರೆಲ್ಲ ವಿಗ್ ಟೋಪ್ ಮಾಡ್ಲಿಕ್ಕೆ ತಗೋತಾರೆ ಸರ್. ಓಕೆ. ಸೊ ಮತ್ತೆ ಜೊತೆಲಿ ಡ್ಯಾಂಡ್ರಫ್ ಅವಾಯ್ಡ್ ಆಗುತ್ತೆ ಅಂತಾನು ಹೇಳ್ತೀರಿ, ಹೌದಾ? ಡ್ಯಾಂಡ್ರಫ್ಗೆ ಕೂದಲು ಆಚೆಗೆ ಕೂದಲು ಉದುರುತ್ತೆ, ಕೂದಲು ಬರಬೇಕು, ಅವೆಲ್ಲದ್ರ ಆಚೆಗೆ ನನಗೆ ತುಂಬಾ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದೆ ಅನ್ನೋರು ಇದನ್ನ ಹಚ್ಬೋದಾ? ಹಚ್ಬೋದು ಸರ್, ಹಚ್ಬೋದು. ಡ್ಯಾಂಡ್ರಫ್ ಇರೋರ್ಗು ಒಳ್ಳೇದು. ಡ್ಯಾಂಡ್ರಫ್ ಇದ್ರೇನು ಒಂದು 5-6 ದಿನ ಡೈಲಿ ಅಪ್ಲೈ ಮಾಡ್ಲಿ, ಡ್ಯಾಂಡ್ರಫ್ನು ಹೋಗುತ್ತೆ. ಎಷ್ಟೊತ್ತು ಹಚ್ಚಿರ್ಬೇಕು ಸರ್ ಇದನ್ನ? ಸರ್ ಇದು ನೈಟ್ ಅಪ್ಲೈ ಮಾಡ್ಬೇಕು. ಕೂದಲು ಬೇರೆ ಬುಡಕ್ಕೆ ಮಸಾಜ್ ಮಾಡ್ಬೇಕು. ರಾತ್ರಿ ಹಚ್ಕೊಳ್ಳೋದು, ಬೆಳಿಗ್ಗೆ ತಲೆ ಸ್ನಾನ ಮಾಡೋದು ಅಷ್ಟೇ. ಫಸ್ಟ್ ಒಂದು 4-5 ದಿನ ಮಾಡಿ. ಡ್ಯಾಂಡ್ರಫ್ ಇದ್ರೆ ಡ್ಯಾಂಡ್ರಫ್ ಹೋಗುತ್ತೆ. ಮತ್ತೆ ತಿಂಗಳದಾಗಿ ನಿಮ್ಗೆ ಸಣ್ಣ ಕೂದಲು ಇದ್ರು ಅದು ರಿಕವರ್ ಆಗುತ್ತೆ. ಹೊಸ ಕೂದಲು ಬರುತ್ತೆ, ಕೂದಲು ದಪ್ಪ ಮಂದಾಗಿ ಚೆನ್ನಾಗಿ ಬೆಳೀತದೆ ಸರ್. ಬಟ್ ನಿಮಗೆ ಮಾತ್ರ ಎಲ್ರಿಗೂ ಬರುತ್ತೆ ಸರ್? ನಾವು ಎಲ್ಲರೂ ಯೂಸ್ ಮಾಡ್ತೀವಿ ಸರ್. ನಮ್ಮ ಮನೇಲಿ ನಮ್ಮ ತಾಯಿ 70 ವರ್ಷ ಸರ್, ಇಷ್ಟು ಕೂದಲಿದೆ ಸರ್. ಯಾವ್ದಾದ್ರು ಒಂದು ಟೈಮ್ ಬನ್ನಿ ಸರ್ ನಮ್ಮೂರಲ್ಲಿ, ನೋಡಿ ಸರ್, ಬಂದಿ ಒಂದ್ಸಲಿ. ಹೌದಾ? ಸೊ ನಿಮಗೆ ಎಲ್ಲಿಂದ ಕಸ್ಟಮರ್ಸ್ ಜಾಸ್ತಿ ಸರ್? ಅಂದ್ರೆ ಬೆಂಗಳೂರಲ್ಲಿ ಯೂಶಲಿ ಇರ್ತಾರೆ, ಅದನ್ನ ಹೊರತುಪಡಿಸಿದ್ರೆ ಎಲ್ಲೆಲ್ಲಿಂದ ನೀವು ಆರ್ಡರ್ಗಳನ್ನ ತಗೋತೀರಾ? ಎಲ್ಲೆಲ್ಲಿ ಜಾಸ್ತಿ ಆರ್ಡರ್ಸ್ ಕಳಿಸ್ತೀರಾ? ನಿಮ್ಮ ಹತ್ರ ಒಂದು ಕೌಂಟರ್ ಇರ್ತಲ್ಲ ಹೋಮ್ ಡೆಲಿವರಿ ಕೊಡೋತ್ತಿಗೆ, ತುಂಬಾ ಜಾಸ್ತಿ ಕಸ್ಟಮರ್ಸ್ ಈ ಏರಿಯಾದಿಂದ ಬರ್ತಾರೆ, ಈ ಭಾಗದಿಂದ ಬರ್ತಾರೆ ಸರ್. ನಮ್ ಕಡೆ ಅಂದ್ರೆ ಜಾಸ್ತಿ ಅಂದ್ರೆ ಬೆಂಗಳೂರು, ತುಮಕೂರು ಕಡೆಯಿಂದ. ಬೆಂಗಳೂರಲ್ಲಿ ತಲೆ ಬಿಸಿ ಜಾಸ್ತಿ ಸರ್, ಬೇಗ ಬಂದಿರುತ್ತೆ ಅದಕ್ಕೆ. ಮಂಗಳೂರು ಆ ಕಡೆಯಿಂದ ಜಾಸ್ತಿ, ಮಡಿಕೇರಿ ನಮ್ಮ ಅಕ್ಕಪಕ್ಕದವರು ಆ ಕಡೆದೆಲ್ಲ ಜಾಸ್ತಿ ಇದು ಆಗುತ್ತೆ ಸರ್. ಮತ್ತೆ ಧಾರವಾಡ, ಹುಬ್ಬಳ್ಳಿ ಆ ಕಡೆ ಸ್ವಲ್ಪ ಮೀಡಿಯಮ್. ಓಕೆ. ನಿಮ್ಮ ಈ ಶ್ರೀ ಆದಿಕೇಶ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ ತಗೊಳ್ಳೋದಾದ್ರೆ ಯಾವ ನಂಬರು ಕಾಲ್ ಮಾಡ್ಬೇಕಾಗುತ್ತೆ ಅವರು? ನಾನು ನಂಬರ್ ಡಿಸ್ಪ್ಲೇ ಮಾಡ್ತೀನಿ. ಅಟ್ ದ ಸೇಮ್ ಟೈಮ್ ನಿಮ್ಮ ಕಡೆಯಿಂದ ಒಂದ್ಸಲಿ ಬಂದ್ಬಿಡ್ಲಿ, ಯಾಕೆ ಅಂತಂದ್ರೆ ಇದನ್ನು ಸಹಿತ ಇನ್ಯಾರೋ ಹಾಕೊಂಡು ಬೇರೆ ನಂಬರ್ ಹಾಕ್ಬಾರ್ದಲ್ಲ, ಅದಕ್ಕೆ ನಿಮ್ಮ ಬಾಯಲ್ಲಿ ಒಂದ್ಸಲಿ ಹೇಳ್ಸ್ಬಿಡ್ತೀನಿ ಯಾವ ನಂಬರ್ಗೆ ಕಾಲ್ ಮಾಡಿದ್ರೆ ನೀವು ಅವೈಲೇಬಲ್ ಇರ್ತಾರೆ, ತಗೋಬೋದು ಈ ಬಾಟಲ್ನ ಅಂತ. ಸೊ ಯೂಶಲಿ ಮೋಸ ಆಗುತ್ತೆ ಅಂದ್ರೆ ಬೇರೆಯವ್ರ ನಂಬರ್ ಹಾಕೊಂಡು ಮೋಸ ಮಾಡ್ತಾರೆ ಅನ್ನುವ ಕಾರಣಕ್ಕೆ ನೀವು ಆದಿಕೇಶ್ ಆದಿವಾಸಿ ಹೇರ್ ಆಯಿಲ್ ತಗೋಬೇಕು ಅಂತಂದ್ರೆ ಡಿಸ್ಪ್ಲೇ ಮೇಲೆ ತೋರಿಸ್ತಾ ಇದೀನಿ. ಅದ್ರ ಜೊತೆಗೆ ಇನ್ನೊಂದ್ಸಲಿ ಹೇಳ್ತಾ ಇದೀನಿ, ಯಾಕಂತಂದ್ರೆ ಆಡಿಯೋನ ಯಾರು ಡ್ಯೂಪ್ಲಿಕೇಟ್ ಮಾಡಕ್ಕಾಗಲ್ಲ ಅನ್ನೋ ಕಾರಣಕ್ಕೆ. ಮಾಡ್ತಾರೆ, ಅದು ಬುದ್ಧಿವಂತಿರ್ಬೋದು. ಆದ್ರೂ 6363260248 ಒಂದು ನಂಬರು, 6362793118 ಈ ನಂಬರ್ಗಳಿಗೆ ನೀವು ನಿಮ್ಗೆ ಡೌಟ್ ಇದ್ರೆ ವಿಡಿಯೋ ಕಾಲ್ ಮಾಡಿ. ನೋಡ್ತೀವಿ ಇವ್ರ ಮುಖಗಳಲ್ಲಿ ಕಾಣುತ್ತಲ್ಲಿ, ಅವ್ರು ಒಂದ್ಸಲಿ ಮುಖ ನೋಡಿ ಅಲ್ಲಿಂದ ಆರ್ಡರ್ ಮಾಡಿ. ನೀವು ಆರ್ಡರ್ ಮಾಡಿ ಅಡ್ರೆಸ್ ಎಲ್ಲ ಕೊಟ್ಟ ಮೇಲೆ ಅವ್ರು ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಆರ್ಡರ್ ಮಾಡ್ತಾರೆ, ಅಥವಾ ನೀವು ದುಡ್ಡು ಕಳಿಸಿದ್ರು ಸಹಿತ ನಿಮ್ಗೆ ಅವರು ಡೆಲಿವರಿ ಕೊಡ್ತಾರೆ. ಡೆಲಿವರಿ ಚಾರ್ಜಸ್ ಅಂತ ಸಪರೇಟ್ ಏನು ತಗೊಳ್ಳಲ್ಲ, ಅದು ನಿಮ್ಮ ಮನೆಗೆ ತಲುಪುವ ಕೆಲಸವನ್ನ ಅವ್ರು ಮಾಡ್ತಾರೆ. ಕರೆಕ್ಟಾ ಸರ್? ಸರ್ ಇವಾಗ ನನಗೊಂದು ಡೌಟ್ ಸರ್. ಈಗ ನಾನು ಈ ಬಾಟಲ್ ತಗೊಂಡು ಈಗ ಇಷ್ಟು ಹೇರ್ ಇದೆ, ನಾನೊಂದು 2 ತಿಂಗಳು ಸತತವಾಗಿ ಹಚ್ಚಿದ್ರೆ ನಿಮ್ ಪ್ರಕಾರ ನನಗೆ ಎಷ್ಟು ಕೂದಲು ಬರುತ್ತೆ ಸರ್? ನಿಮ್ಮಷ್ಟು ಬಂದ್ಬಿಡುತ್ತಾ ಸರ್? ಇದು 3 ತಿಂಗಳು ಹಚ್ಚಿ ಸರ್, 6 ಮಂತ್ ಕೂದಲು ನೀವು ಕಟ್ಸ್ ಮಾಡಬೇಡಿ ಸರ್. ಇಷ್ಟು ಕೂದಲು ಬಂದೇ ಬರುತ್ತೆ ಸರ್ ನಿಮ್ಗೆ. ಇಷ್ಟು ಇಷ್ಟು ಇದೇ ಕೂದಲು ಇಷ್ಟು ಬೆಳೆದು ಬಿಡ್ತದೆ 6 ತಿಂಗಳಿಗೆ. ಸರ್ ನೀವು ಎಷ್ಟು ತಿಂಗಳಿಂದ 2 ತಿಂಗಳಿಂದ ನಿಮ್ದು ಎಷ್ಟು ಕೂದಲು ಬಂದಿದೆ? ಸರ್ ನಂದು ಇದು 2 ಬಾಟ್ಲ್ ಹಾಕಿದ್ರೆ ಇಷ್ಟೇ ಬರುತ್ತೆ ಕೂದಲು. ನಮ್ ತರ ಲೇಡೀಸ್ಗೂ ನಂಗೆ ಸರ್ ಕೂದಲು ಚೆನ್ನಾಗಿ ಬೆಳೀತದೆ, ಉದ್ದ ಬೆಳೀತದೆ. ಈಗ 1 kgಗೆ 60,000 ರೂಪಾಯಿ. 1 kgಗೆ 1/4 kgಗೆ 3,000 ಇನ್ವೆಸ್ಟ್ ಮಾಡಿದ್ದೀರಾ? 1/4 kg ಇಲ್ಲ ಸರ್, 200 ಗ್ರಾಮ್ ಇರ್ಬೋದು. 200 ಗ್ರಾಮ್ ನಾವು ಇನ್ನೂ ಬೆಳೆಸ್ತೀವಿ ಕೂದಲು, ಇನ್ನ ಇಷ್ಟಿಷ್ಟು ಬೆಳಿಬೇಕು ಸರ್. ಕೂದಲು ಬೆಳ್ಕೊಂಡ್ರೆ ಆಮೇಲೆ ಹೈಟಲ್ಲೂ ನೋಡ್ಬಿಟ್ಟು ಲೆಕ್ಕ ಮಾಡಿಕೊಡ್ತಾರೆ. ಹೌದಾ? ಲೆಂತ್ ನೋಡ್ತಾರೆ, ವೇಟು ಮತ್ತೆ ಲೆಂತ್ ನೋಡಿ ಅಮೌಂಟ್. ಓಕೆ. ಅಂದ್ರೆ ರಾತ್ರಿ ಹಚ್ಚಬೇಕು,
ಬೆಳಗ್ಗೆ ಸ್ನಾನ ಮಾಡ್ಬೇಕು. ಹೌದು. ಡೀಪ್ ರೂಟ್ಗೆ ಅಂದ್ರೆ ನೀಟಾಗಿ ರೂಟ್ಸ್ ಬೇರ್ಗಳಿಗೆ ಮಸಾಜ್ ಮಾಡಿರ್ಬೇಕು. ಕೂದಲು ಮೇಲೆ ಹಚ್ಚಿದ್ರೆ ಏನು ಪ್ರಯೋಜನ ಇಲ್ಲ, ಕೂದಲು ಬೇರ್ಗೆ ಹಚ್ಬೇಕು, ಬುಡಕ್ಕೆ ಮಸಾಜ್ ಮಾಡ್ಬೇಕು. ರಾತ್ರಿ ಹೊತ್ತು ಬೆಳಿಗ್ಗೆ ತಲೆ ಸ್ನಾನ ಮಾಡ್ಬೇಕು ಸರ್. ಓಕೆ ಸರ್, ಇನ್ನೇನಾದ್ರೂ ನಿಮ್ಮ ಆಯಿಲ್ ಬಗ್ಗೆ ನೀವು ಹೇಳ್ಕೋಬೇಕು ಅನ್ನೋದು ಯಾವ್ದಾದ್ರು ಇದೆಯಾ ಸರ್ ಇಂಪಾರ್ಟೆಂಟ್ ಆಗಿ? ಅಂದ್ರೆ ಜನಗಳಿಗೆ ನೀವು ಅವರು ಫ್ರಾಡ್ ಆಗದೆ ಇರೋ ಹಂಗೆ ಅಥವಾ ಅವ್ರು ಯಾಕೆ ಹಚ್ಚಬೇಕು ಇದನ್ನ ಅನ್ನೋದನ್ನ ಹೇಳೋಕಿದ್ರೆ ದಯವಿಟ್ಟು ಹೇಳಿ ಸರ್. ಫ್ರಾಡ್ ಆಗ್ಬೇಡದೆ ಅಂದ್ರೆ ಇವಾಗ ನೀವು ಹೇಳಿರೋ ನಂಬರ್ಗೆ ಕಾಲ್ ಮಾಡಿ ಮಾತಾಡಿ ಅಡ್ರೆಸ್ ಕಳಿಸಿ. ಇನ್ನೂ ಏನಾದರೂ ಡೌಟ್ ಇದ್ರೆ ವಿಡಿಯೋ ಕಾಲ್ ಮಾಡಿ ನಮ್ಮನ್ನ ನೋಡಿ ಆರ್ಡರ್ ಕನ್ಫರ್ಮ್ ಮಾಡಿ ಅಷ್ಟೇ ಸರ್. ಆರ್ಡರ್ ಕನ್ಫರ್ಮ್ ಮಾಡಿ ನಿಮ್ಮ ಮನೆಗೆ ಎಣ್ಣೆ ಬಂದರೆ ಉದ್ದವಾದ ಕೂದಲು ನಿಮ್ಮದಾಗುತ್ತದೆ. ಹೌದು. ಮನೇಲಿ ಹೆಣ್ಮಕ್ಳು ಇರ್ಬೋದು, ನೋಡಿ ಇವಾಗ ಇದೊಂದು ಆಪ್ಷನ್ ಏನು ಅಂತಂದ್ರೆ ಬರೀ ಹೆಣ್ಮಕ್ಳು ಮಾತ್ರ ಉದ್ದ ಕೂದಲು ಬಿಡ್ಬೇಕು ಅಂತಿಲ್ಲ. ಗಂಡು ಮಕ್ಳು ಬೇಕಾದ್ರೂ ಮನೇಲಿ ಆರಾಮಾಗಿದ್ರೆ ನೋಡಿ ಇವ್ರ ತರ ಹಿಂಗೆ ಸುತ್ಕೊಂಡು ಉದ್ದು ಕೂದಲು ಬಿಟ್ಟು ಕರೆಕ್ಟಾಗಿ 3 ಬಾಟ್ಲ್ 4 ಬಾಟ್ಲ್ ಖಾಲಿ ಆಗೋದ್ರೊಳಗೆ 60,000 ರೂಪಾಯಿ. ಸರ್ ನೀವೇ ಕೊಡ್ತೀರ, ಲಿಂಕ್ ಕೊಡ್ತೀರಲ್ಲ ಎಲ್ಲಿ ಸೇಲ್ ಮಾಡೋದು ಏನು ಅಂತ? ಸರಿ ಕೊಡ್ತೀವಿ ಸರ್, ಕೊಡ್ತೀವಿ. ನಂಬರ್ ಅದೇ ನಂಬರ್ ಐತಲ್ಲ, ನಂಬರ್ ಕಾಲ್ ನಂಬರ್ಗೆ ಕಾಲ್ ಮಾಡ್ಬಿಟ್ಟು ಸರ್ 1 kg ಆಗಿದೆ ಕೂದಲು, ನಾವೇ ತಗೋತೀವಿ ಸರ್. ನೀವೇ ತಗೋತೀರಾ? ನಾವೇ ತಗೊಂಡು ಸೇಲ್ ಮಾಡ್ತೀವಿ. ಸೂಪರ್ ಸರ್, ಸೂಪರ್, ಒಳ್ಳೇದಾಗ್ಲಿ ಸರ್. ನನಗೆ ಅದೇ ಡ್ಯೂಪ್ಲಿಕೇಟ್ ಯಾಕೆ ಆಗ್ತಾ ಇದೆ, ಜನ ಫ್ರಾಡ್ ಅಂತ ಯಾಕಂತಾರೆ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿತ್ತು. ಹಾಗಾಗಿ ನಿಮ್ಮಿಬ್ಬರ ಜೊತೆ ಮಾತಾಡಬೇಕಾಗಿ ಬಂತು. ಒಳ್ಳೇದಾಗ್ಲಿ. ನಿಮ್ಮ ಆದಿಕೇಶ್ ಹೇರ್ ಆಯಿಲ್, ಹರ್ಬಲ್ ಹೇರ್ ಆಯಿಲ್ಗೆ ಹಕ್ಕಿ ಪಿಕ್ಕಿ ಜನಾಂಗದ ಬಹಳಷ್ಟು ವರ್ಷಗಳಿಂದ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಇದು ಏನೋ ಇವಾಗ ಇವ್ರು ಬಂದ್ರು ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಿದ್ರು ಅಲ್ಲ, ಇದು ತಾತ ಮುತ್ತಾತರ ಕಾಲದಿಂದ ಮಾಡ್ತಾ ಇದ್ರು. ಆರಂಭದಲ್ಲಿ ಇದು ಇವರಿಗೆ ಒಲಿದ ಒಂದು ವರ, ಇವ್ರಿಗೆ ಮಾತ್ರ ಗೊತ್ತದು, ಸೀಕ್ರೆಟ್ ರೆಸಿಪಿ ಅದು. ಅದನ್ನ ಅವ್ರ ಜನಾಂಗಕ್ಕೆ ಮಾತ್ರ ಗೊತ್ತು. ನೀವು ಆ ಊರಿಗೆ ಹೋದ್ರೆ ಗೊತ್ತಾಗುತ್ತೆ. ಏನ್ ನಿಮ್ಮ ಊರ ಹೆಸರು? ಪಕ್ಷಿರಾಜಪುರ. ಫಸ್ಟ್ ಒಂದನೇ ಪಕ್ಷಿರಾಜಪುರ ಅಂತ ಇದೆ ಹುಣಸೂರ್ ಹತ್ರ. ಅಲ್ಲಿ ಹೋದ್ರೆ ಇವರದ್ದೇ ಪಂಗಡದ ಬೇರೆ ಬೇರೆ ಜನಗಳಿದ್ದಾರೆ. ಅವ್ರಿಗೆಲ್ರಿಗೂ ಯಾರ್ಯಾರಿಗೆ ರೆಸಿಪಿ ಗೊತ್ತಿದೆಯೋ ಇದ್ರ ಬಗ್ಗೆ ಅದನ್ನೆಲ್ಲ ಅವರು ಇವತ್ತಿಗೂ ಪ್ರಿಪೇರ್ ಮಾಡಿಕೊಂಡು ರಾಜ್ಯದ ಮೂಲೆ ಮೂಲೆಗೆ, ದೇಶದ ಮೂಲೆ ಮೂಲೆಗೆ, ವಿಶ್ವದ ಮೂಲೆ ಮೂಲೆಗೆ. ನನ್ನ ಗೊತ್ತಿರೋ ಫ್ರೆಂಡ್ ಒಬ್ರು US ಇಂದ ಬಂದವರು, ಅವ್ರು ಕೇಳ್ತಾ ಇದ್ರು ಎಲ್ಲಿ ಹಕ್ಕಿ ಪಿಕ್ಕಿ ಆಯಿಲ್ ಸಿಗುತ್ತಲ್ಲ ತಗೊಂಡೋಗ್ಬೇಕು. ಅವ್ರಿಗೆ US ಅಲ್ಲಿ ಇರೋದು, ಇಲ್ಲಿಂದ US ತಗೊಂಡೋಗಿ ಅಲ್ಲಿ ಹಚ್ತಾ ಇರೋರು ಇದ್ದಾರೆ. ಸೊ ನಿಮ್ಗೆ ಹೇಳೋದಿಷ್ಟೇ, ಯಾವುದೋ ರಾಜಸ್ಥಾನ ಮೂಲದ, ದೆಹಲಿ ಮೂಲದ, ಅಮೆಝಾನ್ ನಲ್ಲೋ ಫ್ಲಿಪ್ಕಾರ್ಟ್ ನಲ್ಲಿ ಸಿಗುವ ಆಯಿಲ್ಗಳು ಇದೇ ತರದ ಹೆಸರಿಟ್ಟುಕೊಂಡು ಹಕ್ಕಿ ಪಿಕ್ಕಿ ಹೇರ್ ಆಯಿಲ್, ಆದಿವಾಸಿ ಹೇರ್ ಆಯಿಲ್ ಅಂತ ಹೇಳಿ ಫೇಕ್ ಮಾಡುವಂತಹ ಆನ್ಲೈನ್ ಪರ್ಚೇಸ್ ಮಾಡಿ ಮೋಸ ಹೋಗಬೇಡಿ. ಆಮೇಲೆ ಮೋಸ ಹೋಗಿ ಇವ್ರನ್ನ ದೂರಬೇಡಿ. ಅದಕ್ಕೆ ಇವರು ಹೊಣೆ ಅಲ್ಲ ಅನ್ನೋದನ್ನ ನಿಮ್ಗೆ ಸ್ಪಷ್ಟಪಡಿಸ್ತಾ ಇದೀನಿ. ನಿಮ್ಮ ವಿಚಾರದಲ್ಲೂ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ ನಾವು ಈಗ ತೋರಿಸುತ್ತಿರುವ ನಂಬರ್, ನಾವು ಈಗ ತೋರಿಸುತ್ತಿರುವ ವೆಬ್ಸೈಟ್ ಏನಿದೆ, ಇದರಲ್ಲಿ ನಿಮಗೆ ಜಿನ್ಯೂನ್ ಆದಂತಹ ಒರಿಜಿನಲ್ ಆದಿಕೇಶ್ ಆದಿವಾಸಿ ಹೇರ್ ಆಯಿಲ್ ಸಿಗತ್ತೆ. ಇದನ್ನು ಹೊರತುಪಡಿಸಿ ನೀವೆಲ್ಲಾದ್ರೂ ಬೇರೆ ಕಡೆ ವೆಬ್ಸೈಟ್ ನಲ್ಲೋ ಆನ್ಲೈನ್ ನಲ್ಲೋ ತಗೊಂಡ್ರೆ ಅದಕ್ಕೆ ಇವರಾಗ್ಲಿ ನಾವಾಗ್ಲಿ ಜವಾಬ್ದಾರರಲ್ಲ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.